ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ಇಂದಿನ ವಿಷಯ ಶ್ರಾವಣ ಮಾಸ ಧಾರ್ಮಿಕ ಆಚರಣೆಗಳ ಮಹತ್ವ ಎಂಬ ಬಗ್ಗೆ ನಾನು 2-3 ಮಾತುಗಳನ್ನು ಆಡಲಿಚ್ಛಿಸುವೆನು. ಶ್ರಾವಣ ಮಾಸ ಎಂದಾಕ್ಷಣ ನಮ್ಮ ಮನಸ್ಸಿಗೆ ಮೊದಲು ಬರುವುದು ಭಕ್ತಿ, ಪೂಜೆ, ವ್ರತ, ಹಬ್ಬಗಳು, ಮಂಗಳ ಕಾರ್ಯಗಳು ಹಾಗೂ ಹಸಿರು ತುಂಬಿದ ಪ್ರಕೃತಿ. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷವಾದ ಸ್ಥಾನವಿದೆ. ಈ ತಿಂಗಳಲ್ಲಿ ದೇವರ ಆರಾಧನೆ, ಉಪವಾಸ, ವ್ರತ, ದಾನ, ಧರ್ಮ, ಭಜನೆ ಹಾಗೂ ಸತ್ಸಂಗಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಮನೆ ಮನೆಯಲ್ಲೂ ಬೆಳಗಿನಿಂದಲೇ ದೇವರ ಪೂಜೆ, ದೀಪ ಬೆಳಗಿಸುವುದು, ಹೂವಿನಿಂದ ಅಲಂಕರಿಸುವುದು, ನೈವೇದ್ಯ ಅರ್ಪಿಸುವುದು ಮುಂತಾದ ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ. ಶ್ರಾವಣದ ಸೋಮವಾರಗಳು ಶಿವನ ಆರಾಧನೆಗೆ ವಿಶೇಷವಾದವು. ಅನೇಕ ಭಕ್ತರು ಉಪವಾಸವಿದ್ದು ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಇದರ ಉದ್ದೇಶ ಕೇವಲ ದೇವರನ್ನು ಒಲಿಸಿಕೊಳ್ಳುವ ಮಾತ್ರವಲ್ಲ, ನಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು, ನಿಯಮ ಮತ್ತು ಸಂಯಮವನ್ನು ಬೆಳೆಸಿಕೊಳ್ಳುವುದು ಆಗಿದೆ. ಅದೇ ರೀತಿ ನಾಗರ ಪಂಚಮಿ ನಮ್ಮ ಪ್ರಮುಖ ಆಚರಣೆಗಳಲ್ಲಿ ಒಂದು. ನಾಗದೇವತೆಯನ್ನು ಪೂಜಿಸುವ ಮೂಲಕ ಪ್ರಕೃತಿ, ಜೀವ ಜಂತುಗಳ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸುವ ಪರಂಪರೆ ನಮ್ಮಲ್ಲಿದೆ. ವರಮಹಾಲಕ್ಷ್ಮಿ ವ್ರತವು ಶ್ರಾವಣ ಮಾಸದ ವಿಶೇಷ ಆಚರಣೆಗಳಲ್ಲಿ ಒಂದು. ಮಹಿಳೆಯರು ಭಕ್ತಿಯಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿ ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಈ ಸಂದರ್ಭದಲ್ಲಿ ಬಂಧು ಬಳಗದವರು ಒಂದೆಡೆ ಸೇರಿ ಹಬ್ಬವನ್ನು ಆಚರಿಸುವುದರಿಂದ ಕುಟುಂಬದ ಬಾಂಧವ್ಯವೂ ಗಟ್ಟಿಯಾಗುತ್ತದೆ. ಶ್ರಾವಣ ಮಾಸದಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬದ ಹಿಂದೆಯೂ ಒಂದೊಂದು ಅರ್ಥವಿದೆ. ನಮ್ಮ ಹಿರಿಯರು ಆಚರಣೆಗಳ ಮೂಲಕ ನಮಗೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟಿದ್ದಾರೆ. ಭಕ್ತಿ ನಮಗೆ ವಿನಯವನ್ನು ಕಲಿಸುತ್ತದೆ. ವ್ರತ ನಮಗೆ ಸಂಯಮವನ್ನು ಕಲಿಸುತ್ತದೆ. ದಾನ ನಮಗೆ ಹಂಚಿಕೊಳ್ಳುವುದನ್ನು ಕಲಿಸುತ್ತದೆ. ಪೂಜೆ ನಮಗೆ ಏಕಾಗ್ರತೆಯನ್ನು ಕಲಿಸುತ್ತದೆ. ಹಬ್ಬಗಳು ಕುಟುಂಬವನ್ನು ಒಗ್ಗೂಡಿಸುತ್ತವೆ. ಇಂದಿನ ಆಧುನಿಕ ಜೀವನದಲ್ಲಿ ನಾವು ಸಾಕಷ್ಟು ಬದಲಾಗಿದ್ದೇವೆ. ಸಮಯದ ಅಭಾವ, ತಂತ್ರಜ್ಞಾನದ ಬಳಕೆ, ಬದಲಾಗುತ್ತಿರುವ ಜೀವನ ಶೈಲಿ ಇವೆಲ್ಲದರ ನಡುವೆ ಕೆಲವು ಸಂಪ್ರದಾಯಗಳು ನಿಧಾನವಾಗಿ ಮರೆಯಾಗುತ್ತಿರುವುದನ್ನು ಕಾಣಬಹುದು. ಆದರೆ ಆಚರಣೆಗಳನ್ನು ಅಂದವಾಗಿ ಅನುಸರಿಸುವುದಕ್ಕಿಂತ ಅವುಗಳ ಹಿಂದಿರುವ ಉತ್ತಮ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ಜವಾಬ್ದಾರಿ. ಶ್ರಾವಣ ಮಾಸ ನಮಗೆ ದೇವರ ನೆನಪಿನ ಜೊತೆಗೆ ಪ್ರಕೃತಿಯನ್ನು ಗೌರವಿಸಬೇಕು, ಜೀವಜಂತುಗಳನ್ನು ಕಾಪಾಡಬೇಕು, ಹಿರಿಯರನ್ನು ಗೌರವಿಸಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಕುಟುಂಬದವರೊಂದಿಗೆ ಪ್ರೀತಿಯಿಂದ ಇರಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಹೀಗಾಗಿ ಶ್ರಾವಣ ಮಾಸವೆಂದರೆ ಕೇವಲ ಪೂಜೆ ಪುನಸ್ಕಾರಗಳ ತಿಂಗಳಲ್ಲ. ಅದು ಭಕ್ತಿ, ಸಂಯಮ, ಸೇವೆ, ಸಂಸ್ಕೃತಿ ಮತ್ತು ಕುಟುಂಬದ ಬಾಂಧವ್ಯವನ್ನು ಬೆಳೆಸುವ ಪವಿತ್ರ ಕಾಲ. ನಮ್ಮ ಸಂಪ್ರದಾಯಗಳು ನಮ್ಮ ಹಿಂದಿನ ಪೀಳಿಗೆಯಿಂದ ನಮಗೆ ಬಂದ ಅಮೂಲ್ಯ ಕೊಡುಗೆಗಳು. ಅವುಗಳಲ್ಲಿರುವ ಒಳ್ಳೆಯ ಅಂಶಗಳನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೂ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯ. ಕೊನೆಯದಾಗಿ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಶ್ರಾವಣದ ದೀಪ ಮನೆಯ ಅಂಗಳವನ್ನು ಮಾತ್ರ ಬೆಳಗಿಸದೆ ನಮ್ಮ ಮನಸ್ಸಿನಲ್ಲೂ ಭಕ್ತಿ, ಸಂಸ್ಕಾರ ಮತ್ತು ಮಾನವೀಯತೆಯನ್ನು ಬೆಳಗಿಸಲಿ. ಈ ಪವಿತ್ರ ಶ್ರಾವಣ ಮಾಸವು ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.